ಬಳ್ಳಾರಿಯಲ್ಲಿ ತೋರಿಸಿದ್ರೆ ಅವ್ರು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ ಸರ್. ಅಲ್ಲಿ ಎಲ್ಲ ತೋರಿಸಿ ಸರ್, ತೋರಿಸಿ ಎಲ್ಲ ಚೆಕಪ್ ಮಾಡಿಸಿರಿ ಸರ್. ಅದೇನೋ ಸ್ವಲ್ಪ ನಮಗೆ ಬೆಡ್ ಕ್ಯಾನ್ಸರ್ ಟೈಪ್ ಅಂತ ಹೇಳಿದೆ ಸರ್. ಓಡಾಡ್ತಾರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಸರ್. ಏನಂದ್ರೆ ಸ್ವಲ್ಪ ರೈಟ್ ಸೈಡಲ್ಲಿ ಬಾವು ಜಾಸ್ತಿ ಇದೆ ಸರ್. ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಪೇಷಂಟ್ ನಮ್ಮ ತಂದೆಯವ್ರು ಸರ್, ದೇವಣ್ಣ ಅಂತ. ಅವ್ರಿಗೆ 72 ವರ್ಷ. ಅವರಿಗೆ ಸ್ವಲ್ಪ ಬಾವು ಬಂದಿತ್ತು ಸರ್ ಕತ್ತಲ್ಲಿ. ಬಾವು ಬಂದೋದಕ್ಕೆ ನಾವು ತೋರಿಸಿದ್ವಿ ಬಳ್ಳಾರಿಯಲ್ಲಿ ತೋರಿಸಿದ್ರೆ ಅವ್ರು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿ ಸರ್. ನಮಗೆ ಬೆಂಗಳೂರಿಗೆ ಬರೋಕ್ಕೆ ದೂರ ಆಗುತ್ತೆ ಅಂತೇಳಿ ನಮ್ಮವರು ಒಬ್ಬರು ಕರ್ನೂಲಲ್ಲಿ ಕರ್ಕೊಂಡು ಹೋಗಿ ಸರ್. ಕರ್ನೂಲಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ತೋರಿಸಿ ಸರ್. ತೋರಿಸಿ ಎಲ್ಲ ಚೆಕಪ್ ಮಾಡಿಸಿರಿ ಸರ್. ಆ ಗಡ್ಡೆ ತೆಗೆದು ಆಪ್ರೇಷನ್ ಮಾಡಿ ಎಲ್ಲ ಲ್ಯಾಬಿಗೆ ಕಳಿಸಿ ಎಲ್ಲ ಚೆಕಪ್ ಮಾಡಿಸಿರಿ ಸರ್. ಅದೇನೋ ಸ್ವಲ್ಪ ನಮಗೆ ಬೆಡ್ ಕ್ಯಾನ್ಸರ್ ಟೈಪ್ ಅಂತ ಹೇಳಿದೆ ಸರ್. ನಾವಾಗಿ ಅದಕ್ಕೆ ಅನುಮಾನ ಮಾಡ್ಕೊಂಡು ನಾವೇನು ಮಾಡಿದ್ವಿ ಸರ್, ನೋಡೋಣ ಇಲ್ಲೇನೋ ಒಂದು ಮೇಟಿ ಔಷಧ ಏನೋ ಮಾಡೋಣ ಅಂತ ನೋಡಿದ್ವಿ ಸರ್. ನೋಡಿದ್ವಿ, ನಮ್ಮ ಹಂಗೆ ನೋಡ್ತಾ ಒಂದು ಯೂಟ್ಯೂಬಲ್ಲಿ ನಿಮ್ಮದು ಚಾನಲ್ ನೋಡಿದ್ವಿ ಸರ್. ನೋಡಿದ್ರೆ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ನಾವು ಇದನ್ನು ತೊಗೊಂಡು ಹೋಗೋಣ ಅಂತ ಬಂದ್ವಿ ಸರ್. ಎಲ್ಲ ಮಾಡ್ತಿದ್ದೆ ಸರ್ ಅವರು. ಸ್ವಲ್ಪ ಎಲ್ಲ ಮಾಡ್ತಾಯಿದ್ರು ಸರ್. ಇವಾಗ ಒಂದು 3 ವರ್ಷದಿಂದ ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ ಸರ್. ಏನು ಸೆಟ್ಗಳು ಏನಿಲ್ಲ ಸರ್ ಅವ್ರಿಗೆ. ಏನು ಬೀಡಿ ಸೇದೋದಿಲ್ಲ, ಸರಾಯಿ ಕುಡಿಯೋದು ಅದೇನೇ ಇಲ್ಲ ಸರ್ ಅವ್ರಿಗೆ. ಮೊದಲಿತ್ತು ಸರ್. ಎಲ್ಲ ಚೆನ್ನಾಗಿದೆ ಸರ್. ಏನಂದರೆ ರೈಟ್ ಸೈಡಲ್ಲಿ ಸ್ವಲ್ಪ ಬಾವು ಅಷ್ಟೇ ಬಂದಿದೆ ಸರ್ ಅವರಿಗೆ. ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ನೋವು ಕೂಡ ಕಡಿಮೆ ಇದೆ ಸರ್. ಊಟ ಚೆನ್ನಾಗಿ ಮಾಡ್ತಾರೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ ಸರ್. ಎದ್ದು ಓಡಾಡ್ತಾರೆ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಸರ್ ಅವರು. ಏನಂದ್ರೆ ಸ್ವಲ್ಪ ರೈಟ್ ಸೈಡಲ್ಲಿ ಬಾವು ಜಾಸ್ತಿ ಇದೆ ಸರ್.